ತುಳುನಾಡಿನ ಹಿರಿಮೆಯ ಕಂಬಳ ಕ್ರೀಡೆಯಲ್ಲಿ ವೀಕ್ಷಕ ವಿವರಣೆ ಒಂದು ರೀತಿ ಆಕರ್ಷಣೆ. ಕಂಬಳ ಕ್ಷೇತ್ರದ ಇತಿಹಾಸ, ವೈಶಿಷ್ಟ್ಯ, ಕೋಣಗಳ ವೇಗಕ್ಕೆ ತಕ್ಕಂತೆ ವಿಶ್ಲೇಷಣೆ, ಓಟಗಾರನ ಸಾಧನೆಯ ವಿಶ್ಲೇಷಣೆ ಕಮೆಂಟರಿಗಳ ಮೂಲಕ ಕೇಳುವುದೇ ಸೊಬಗು. ಈ ಎಲ್ಲ ಕಾರಣದಿಂದ ಕಮೆಂಟರಿ ಕಂಬಳಕ್ಕೆ ತಿಲಕವಿದ್ದಂತೆ. ಆದರೆ ಇದೀಗ ಕಂಬಳ ವೀಕ್ಷಣೆ ವಿವರಣೆಗೂ ಮೂಗುದಾರ ಹಾಕಲು ಕಂಬಳ ಅಸೋಸಿಯೇಷನ್ ನಿರ್ಧರಿಸಿದೆ. ಮಂಗಳೂರು ಕಂಬಳದಲ್ಲಿ ವೀಕ್ಷಕ ವಿವರಣೆ ಆಹ್ವಾನಕ್ಕೆ ಕಾರಣವಾಗಿದ್ದು ರಾಜಿ ಸಂಧಾನ ನಡೆಸಬೇಕಾಗಿತ್ತು. ಕಂಬಳ ಇತಿಹಾಸ ಅವಲೋಕಿಸಿದರೆ ಈ ರೀತಿಯ ಟೀಕೆ, ಕಮೆಂಟರಿ, ಹಾಸ್ಯ, ಅಪಹಾಸ್ಯ ಹೊಸತೇನಲ್ಲ. ಎಷ್ಟೋ ಕಂಬಳಗಳಲ್ಲಿ ಕಮೆಂಟರಿ ವಿಚಾರದಲ್ಲೇ ಜಗಳವಾಗಿ ಕೋಣಗಳನ್ನು ಓಡಿಸುವುದಿಲ್ಲವೆಂದು ಹಠ ಹಿಡಿದದ್ದೂ ಇದೆ. ಆದರೆ ಕಂಬಳ ಮುಗಿದ ಮೇಲೆ ಎಲ್ಲವೂ ಸರಿ ಹೋಗುತ್ತಿತ್ತು. ಆದರೆ ಸಾಮಾಜಿಕ ಜಾಲತಾಣ ಸಕ್ರಿಯವಾದ ಮೇಲೆ ಕಮೆಂಟರಿ ವಿಚಾರ ದೊಡ್ಡಮಟ್ಟದ ಚರ್ಚೆ ಹುಟ್ಟುಹಾಕುತ್ತಿದೆ, ವಿವಾದಕ್ಕೂ ಕಾರಣವಾಗುತ್ತಿದೆ. ಇದು ಗೊಂದಲಾಗುವುದಲ್ಲೇ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಮೊನ್ನೆ ನಾವು ಹೇಳಿದ್ದೇವೆ ಎಲ್ಲ ವೀಕ್ಷಕ ವಿವರಣೆಗಾರರಿಗೂ ಕೂಡ, ನಾವು ಏನಾದರೂ ಹೇಳಿದರೆ ಅದು ವಿವಾದ ಆಗ್ತದೆ. ಆದರೆ ಎಲ್ಲಿ ಆಗ್ತದೆ ಅಂತ ಹೇಳಿದರೆ, ನಾವೀಗ ವಿಜಯಕುಮಾರ್ ಅವರು ಕೂಡ ವೀಕ್ಷಕ ವಿವರಣೆ ಮಾಡುವವರು, ಕಡಂಬರು ಕೂಡ ವೀಕ್ಷಕ ವಿವರಣೆ ಮಾಡುವವರು, ಇನ್ನು ಕೆಲವರು ರಾಜೀವ್ ಶೆಟ್ಟಿ ಅವರು ಇದ್ದಾರೆ, ಸುಧಾಕರ್ ಮಾಸ್ಟರ್ ಇದ್ದಾರೆ, ರವೀಂದ್ರಣ್ಣ ಇದ್ದಾರೆ, ಬೇರೆ ಬೇರೆ ಜನ, ಸುಮಾರು ಜನ ಇನ್ನು ಯುವಕರು ಎಲ್ಲ ಬಂದಿದ್ದಾರೆ. ಅವರ ಹತ್ರ ಹೇಳಿದ್ದೇವೆ ನಾವು, ನೀವು ದಯಮಾಡಿ ಯಾವ ಕಂಬಳ ನಡೀತದೆ, ಎಲ್ಲಿ ಕಂಬಳ ನಡೀತದೆ, ಆ ಕಂಬಳದ ಬಗ್ಗೆ ಮಾತ್ರ ನೀವು ಹೇಳಿ. ಮುಂಚಿನ ವಿಚಾರಗಳನ್ನು, ಈ ಹಿಂದೆ ನಡೆದ ಕಂಬಳದ ಘಟನೆಗಳನ್ನು, ಮತ್ತು ಯಾವುದೋ ವಿಚಾರಗಳನ್ನು, ಯಾರ್ದೋ ತೇಜವಧೆಗಳನ್ನು ಮಾಡಲಿಕ್ಕೆ ಯಾವುದೇ ಕಂಬಳದಲ್ಲಿ ಹೋಗಬಾರದು. ಮತ್ತು ಯಾರು ಬದಿಯಲ್ಲಿ ಅವರನ್ನು ಏಕವಚನದಲ್ಲಿ ಮಾತಾಡೋದು, ಯಾರನ್ನು ಹೀಯಾಳಿಸುವುದು, ಕೋಣದ ಯಜಮಾನರನ್ನು ಹೀಯಾಳಿಸುವಂಥದ್ದು, ವ್ಯವಸ್ಥಾಪಕರನ್ನು ಹೀಯಾಳಿಸುವಂಥದ್ದು, ಅದಕ್ಕೆ ನೀವು ಯಾವುದೇ ರೀತಿಯಲ್ಲಿ ಇನ್ನು ಮುಂದೆ ಆ ರೀತಿ ಮಾಡಬಾರ್ದು. ಯಾರೇ ಆಗಿರಲಿ, ಅದು ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು. ಕಂಬಳದ ಬಗ್ಗೆ, ಆ ಕಂಬಳದ ಬಗ್ಗೆ ಯಾರನ್ನು ವೈಭವೀಕರಣ ಮಾಡುವುದನ್ನು ಕೂಡ ಕಡಿಮೆ ಮಾಡಬೇಕು. ಪಾಪ ಒಬ್ಬ ಕಷ್ಟದಲ್ಲಿ ಕೋಣ ಕಟ್ತಾನೆ, ಒಬ್ಬ ಶ್ರೀಮಂತ ಕೋಣ ಕಟ್ತಾರೆ. ಆದರೆ ಆ ಪಾಪದವರನ್ನು ಕೇಳೋರಿಲ್ಲ, ಅವನ ಬಗ್ಗೆ, ಕೋಣದ ಬಗ್ಗೆ ಮಾತಾಡೋರಿಲ್ಲ. ಈ ಭಾಸ್ಕರ್ ಕೋಟೆಯನ್ನು ಬಂದರೆ, ಶಾಂತರಾಮ್ ಶೆಟ್ಟರು ಬಂದರೆ ಅವರ ಬಗ್ಗೆ ಬಹಳಷ್ಟು ವೈಭವೀಕರಣ, ಶ್ರೀಕಾಂತ್ ಭಟ್ರು ಬಂದರೆ ಅವರು ಬಂದರು, ಇವರು ಬಂದರು ಅಂತ. ಆದರೆ ಹಾಗೆ ಆಗಬಾರ್ದು. ನಮ್ಮದು ಒಂದು ಎಲ್ಲರನ್ನು ಸರಿ ಸಮಾನವಾಗಿ ನೋಡಿ. ಎಲ್ಲರೂ ಪಾಪ ಕೋಣಗಳನ್ನು ಭಾಳ ಕಷ್ಟದಿಂದೇ ಕಟ್ತಾ ಇದ್ದಾರೆ. ಇವರೆಲ್ಲ ಸೀನಿಯರ್ ಕೋಣಗಳನ್ನು ಇವರಿಗೆ ಹೇಳಬೇಕು ಅಂತ ಇಲ್ಲ, ಇವರೆಲ್ಲ ಕಂಬಳದಲ್ಲೇ ಅಚ್ಚಳಿಯದೇ ಇರುವಂಥ ಹೆಸರುಗಳು ಇವರದೆಲ್ಲ. ಆದ್ದರಿಂದ ಅದೆಲ್ಲ ಆಗೋದ್ರಿಂದ ಈ ಎಲ್ಲ ಗೊಂದಲಗಳಾಗ್ತದೆ. ಒಬ್ಬ ಹೇಳ್ತಾನೆ, ನನ್ನನ್ನು ಕೇಳೋರೇ ಇಲ್ಲ ಅಲ್ಲಿ ಕಂಬಳದಲ್ಲಿ, ನಾನು ಕೋಣಗಳನ್ನು ಇಷ್ಟು ಕಷ್ಟಪಟ್ಟು ಓಡಿಸುವ, ನಮ್ಮನ್ನು ಕೇಳೋರಿಲ್ಲ, ಅವರು ಬಂದ ಕೂಡಲೇ ಅವರದೇ ಎಲ್ಲ ಹೇಳ್ತಾರೆ ಅಂತ ಹೇಳ್ತಾರೆ. ಇದಕ್ಕೆಲ್ಲ ನಾವು ಮೊನ್ನೆ ಹೇಳಿದ್ದೇವೆ. ಏನು ನಿರೂಪಕರು ಅವರು ಎಲ್ಲ ಮೈಕದವರು ಅಲ್ಲಿಯೂ ಮಾತಾಡೋದು, ಇಲ್ಲಿಯೂ ಮಾತಾಡೋದು, ಗಂತಿನಲ್ಲಿ ಬೊಬ್ಬೆ ಹೊಡೆಯೋದು, ಇಲ್ಲಿಯೂ ಬೊಬ್ಬೆ ಹೊಡೆದ್ರೆ ಅಲ್ಲಿ ಕೋಣ ನಾವು ಶಿಸ್ತು ಪಾಲನೆ ಮಾಡಬೇಕು ಹೇಳೋದು, ಕಂಬಳ ಬೇಗ ಆಗಬೇಕಂತ ಹೇಳೋದು. ಇವರೇ ಮಾತಾಡಿದರೆ ಕಂಬಳದಲ್ಲಿ ಕೋಣಗಳ ಅಲ್ಲಿ ಹಿಂದಿಂದ ಹೇಳ್ತಾರೆ, ಅವ್ರು ಮಾತಾಡಲಿ, ಮತ್ತೆ ನಾವು ಕೋಣ ಬಿಡ್ತೇವೆ ಅಂತ ಕೋಣದ ಯಜಮಾನರು ಹೇಳ್ತಾರೆ. ಅವ್ರದ್ದೊಮ್ಮೆ ಮುಗಿಲಿ, ಮತ್ತೆ ನಾವು ಕೋಣ. ವೀಕ್ಷಕ ವಿವರಣೆಗೆ ಮೂಗುದಾರ. ಕಂಬಳದಲ್ಲಿ ವೀಕ್ಷಕ ವಿವರಣೆ ನಿಯಂತ್ರಿಸುವ ನಿಟ್ಟಿನಲ್ಲಿ ಅಸೋಸಿಯೇಷನ್ ಕೆಲವೊಂದು ನಿಬಂಧನೆಗಳನ್ನು ಸೂಚಿಸಿದೆ. ಯಾವುದೇ ವ್ಯಕ್ತಿಗತ ಟೀಕೆ ಮಾಡುವಂತಿಲ್ಲ. ಕೋಣಗಳು, ಓಟಗಾರರ ಬಗ್ಗೆ ಯಾವುದೇ ಋಣಾತ್ಮಕ ಅಂಶ ಉಲ್ಲೇಖಿಸುವಂತಿಲ್ಲ. ಆಯಾ ಸ್ಥಳದ ಕಂಬಳದ ವಿಶೇಷತೆ, ವ್ಯವಸ್ಥಾಪಕರ ಬಗ್ಗೆ ಮಾತ್ರ ಉಲ್ಲೇಖ ಮಾಡಬೇಕು. ಅನಗತ್ಯ ವಿಚಾರವನ್ನು ವೀಕ್ಷಕ ವಿವರಣೆಯಲ್ಲಿ ಉಲ್ಲೇಖಿಸುವಂತಿಲ್ಲ. ಕೋಣಗಳು ಮತ್ತು ಕೋಣಗಳ ಮಾಲೀಕರ ಬಗ್ಗೆ ವಿಶ್ಲೇಷಣೆ ಮಾಡುವಾಗ ತಾರತಮ್ಯ ಮಾಡದೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಎಂದು ಕಂಬಳ ಅಸೋಸಿಯೇಷನ್ ಅಧ್ಯಕ್ಷ ಬೆಳಪು ದೇವಿಪ್ರಸಾದ್ ಶೆಟ್ಟಿ ತಿಳಿಸಿದ್ದಾರೆ. ಹರ್ಷ ಭೋಗ್ಯ ಶಾಸ್ತ್ರಿ ಮೀರಿಸಬಲ್ಲ ಕಮೆಂಟರಿ. ಕ್ರಿಕೆಟ್ನಲ್ಲಿ ಹರ್ಷ ಭೋಗ್ಲ, ರವಿಶಾಸ್ತ್ರಿ, ನವಜ್ಯೋತ್ ಸಿಂಗ್ ಸಿದ್ದು ಕ್ರಿಕೆಟ್ ವೀಕ್ಷಕ ವಿವರಣೆಯಲ್ಲಿ ಅಗ್ರಗಣ್ಯ ಹೆಸರುಗಳು. ಕಂಬಳದಲ್ಲಿ ಇವರನ್ನು ಮೀರಿಸಬಲ್ಲ ಉದ್ಯೋಷಕರು ಇದ್ದಾರೆ. ಕೆಲವರು ವೀಕ್ಷಕ ವಿವರಣೆಗೆ ಕುಳಿತರೆ 5-6 ಗಂಟೆ ನಿರರ್ಗಳವಾಗಿ ಮಾತನಾಡುವುದರಲ್ಲಿ ನಿಪುಣರು. ಕಂಬಳ ಕಮೆಂಟರಿಯಲ್ಲೂ ಶಾಯರಿ, ಗಾದೆ, ಇತಿಹಾಸಗಳ ವಿಶ್ಲೇಷಣೆ ಇದೆ. ಕಂಬಳದಲ್ಲಿ ಕಮೆಂಟರಿ ಹೇಳುವುದರಲ್ಲಿ ಒಬ್ಬರಿಗೊಬ್ಬರು ನಿಸ್ಸಿಮರು. ವಾಕ್ಚಾತುರ್ಯ, ಹಿನ್ನೆಲೆ, ಇತಿಹಾಸ ಸಂಗ್ರಹ ಕಂಬಳ ಉದ್ಯೋಷಕರ ಬಂಡವಾಳವಾಗಿದೆ. ಪ್ರಸ್ತುತ 20ಕ್ಕೂ ಅಧಿಕ ಕಂಬಳ ವೀಕ್ಷಕ ವಿವರಣೆಗಾರರಿದ್ದು ಇವರು ಕೂಡ ಕಂಬಳದ ಸೆಲೆಬ್ರಿಟಿಗಳಾಗಿದ್ದಾರೆ. ಕಂಬಳ ಕೋಣಗಳು, ಅದನ್ನು ಓಡಿಸುವವರಾರು? ಕೋಣ ಓಡಿಸುವವರ ವೈಶಿಷ್ಟ್ಯತೆ ಏನು ಎಂಬುದನ್ನು ಎಳೆಯಾಗಿ ವಿವರಣೆ ನೀಡುತ್ತಾರೆ.